ಆರ್ಬಿಎಲ್ ಮೈಕ್ರೋ ಫೈನಾನ್ಸ್ ಸಂಘದಿಂದ ಮಹಿಳೆಯರಿಗೆ ಕಿರುಕುಳ ಆರೋಪ. ಇತ್ತ ಸಾಲದ ಕಂತು ಕಟ್ಟಲಾಗದೆ ಮಹಿಳೆಯರು ಪರದಾಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ. ಹಣ ಕಟ್ಟಿದ್ದಿದ್ರೆ ರಾತ್ರಿ 10 ಗಂಟೆವರೆಗೂ ಮನೆಯಲ್ಲೇ ಕೂರ್ತಾ ಇದ್ದಾರೆ ಸಿಬ್ಬಂದಿ. ಬೆಳಗ್ಗೆ 10 ಗಂಟೆಗೆ ಹಣ ಪಾವತಿಸ್ತಾ ಇದ್ರೆ 500 ರೂಪಾಯಿ ದಂಡ ವಸೂಲಿ ಹಣ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಸಮಯಾವಕಾಶ ಕೇಳಿದ್ರು ಕೂಡ ಸಂಘದ ಸಿಬ್ಬಂದಿಗಳು ಅದನ್ನು ನೀಡ್ತಾ ಇಲ್ಲ. ಅವಕಾಶ ನೀಡದೆ ಅವಾಚ್ಯ ಶಬ್ದದಿಂದ ಮಹಿಳೆಯರಿಗೆ ನಿಂದಿಸ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ಹಣ ಪಾವತಿಸದೇ ಇದ್ರೆ 500 ರೂಪಾಯಿ ದಂಡ ವಸೂಲಿ ಮಾಡಬೇಕು ಅಂತ ಹೇಳ್ತಾರೆ. ರಾತ್ರಿ 10 ಗಂಟೆ ಇದ್ರೂ ಕೂಡ ಮನೆಯಿಂದ ಹೊರಗೆ ಹೋಗಲ್ಲ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಅಂತ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. आता तामा ಬಂದಾರ ಅವರು ಮನಿ ತಕ ಬಂದಾರ ಸಂಘ ಐತ್ರಿ ನೀವು ನಡೆಸ್ತಿರಿ ಬರ್ತೇವೆ ಗಾಳಿ ಹಾಕ್ತಿರಿ ತಾವ ಬಂದಾರ ನಾವು ಹೂ ಒಂದು ಗಾಳಿ ತಗ್ಸೊಂದಿದ್ವು ತಗ್ಸೊಂದು ಅವ್ರ ಪಗಾರ ಲಾಭ ಐತಿ ನಮ್ಗೆ ಬಡ್ಡಿ ಗಂಟೆ ನಾವು ತುಂಬತ್ತಿದ್ದಿಲ್ಲ ಅವ್ರ ಪಗಾರ ಲಾಭ ಐತಿ ನೇಂಬರ್ ಎಷ್ಟು ಮಂದಿ ಇದಾರ ಅವ್ರ ಪಗಾರ ಲಾಭ ಐತಿ. ನೀವು ಇಷ್ಟು ದಿವಸ ರೊಕ್ಕ ತುಂಬಿರಿ ರಾತ್ರಿ 10 ತಕ ಇರ್ತಾರ ಅವ್ರ ಇಲ್ರಿ ಇಷ್ಟು ದಿವಸ ರೊಕ್ಕ ತುಂಬ್ಕೋತ ಬಂದಿರಿ ನೀವು ಇಷ್ಟು ರೊಕ್ಕ ತುಂಬ್ಕೋತ ಬಂದದ್ರಿ ನಾವು ಈಗ ಎದರ ಸಂಬಂಧ ತುಂಬಿಲ್ರಿ ನೀವು ಎಲ್ಲ ಬಂಗಾರ ದಗದೆಲ್ಲ ಬಂದಾಗ ದುಡಿದು ಕಡಿಮೆ ಐತಿ ದುಡಿದು ಉದ್ಯೋಗ ಕಡಿಮೆ ಆಗಿ ಹಿಂಗ ಹೆಂಗಸರ ಮನ್ಯಾಗ ಹುಡುಗರು 4 ಮಕ್ಕಳಿಗೆ ಬಿಟ್ಟು ಓಡ್ ಹೋಗ್ಬಿಟ್ಟಾರು. ಈಗ ಹೆಂಗ್ ಮಾಡಿದ್ರೆ ಅವ್ರು ಬಡ್ಡಿ ಆಡಾರ ಅವರದಾರಿ ಬಡ್ಡಿ 10 ರೂಪಾಯಿ 5 ರೂಪಾಯಿ ತಗ್ತಾ ತುಂಬುದು ಬಡ್ಡಿ ಸಕಟ್ ಅವು ಕುಡುದ್ ನೀರಕ ಓಡಾಡಿ ಜಾಗ ಬಿಟ್ಬಿಟ್ಟು ಓಡಾಡಿ ಜಾಗ ಬಿಡದಾಗ ಒಬ್ಬರು ಸಾರಿ 3,000 ರೂಪಾಯಿ ಒಂದ್ ಲೋನ್ ತೆಗೆದುಕೊಟ್ಟು ಒಂದ್ ಲೋನ್ ತಗ್ಸ 3,000 ರೂಪಾಯಿ ಲಂಚ ತಿಂದಾರಿ. ಅದಕ್ಕ ನಾವ್ 3,000 ತಗೊಂಡ್ರೆ ನಾವ್ ಲೋನ್ ತಗೊಳಂಗಿಲ್ಲ ಕ್ಯಾನ್ಸಲ್ ಮಾಡಿ ಅಂದಿದ್ದಕ್ಕ ಅವ್ರು ತಗೊಂಡು ಇನ್ನೊಬ್ರು ತಗೊಂಡ್ ಕೇಸಿ ಓಡ್ ಹೋಗ್ಬಿಟ್ರಿ ಅವ್ರು. ಅದು ಮಾತ್ರ ನಮ್ಮ ಮನಿ ಮಠ ಸರ್ಗಳ ಜಗಳಕ್ಕೆ ಬಂದಿರಿ ಕೈಯಾಗ ಮೊಬೈಲ್ ಸಕಟ್ ಹಾಕ್ತಾರೆ ಬಂದಿರಿ ಮತ್ತೆ ನೀವು ಈಗ ಮತ್ತೊಂದ್ಸಲ ಈಗ ಮತ್ತೆ ಸಂಘ ಬಂದ್ರ ಮತ್ತೆ ನೀವು ಲೋನ್ ತಕ್ಕೋತೀರೇನು ಇಲ್ರಿ? ಈ ಮನಿ ಮಾಡತ್ತಾರ ನಮ್ ತ್ರಾಸ್ ಕೊಡತ್ತಾರ. ಸರ್ ಬರ್ತೀರಿ 8% ಐತಿ ಮತ್ತೆ ನೀವು ಯಾರು ಬರ್ತೀರಿ ನಮ್ದು ಸಮಾಜದ ಬಡವರದ ಮಾತಾಡಿ ನಾವು ನೀವು
ಈ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿಂದ ಸಾಲ ತೆಗೆದುಕೊಂಡವರು RBL ಮೈಕ್ರೋ ಫೈನಾನ್ಸಿಂದ ಸಾಲ ಪಡ್ಕೊಂಡವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಬಾನಾ ಖಾನ್ ಅವರೇ ನಮಸ್ತೆ. ಹಾಂ ಯಾವಾಗ ದುಡ್ಡು ತಗೊಂಡಿದ್ರಿ ಅಮ್ಮ? ಎಷ್ಟು ತಗೊಂಡಿದ್ರಿ? ನಾವು ತಗೊಂಡಕ್ಕೆ ಒಂದು 3 ವರ್ಷ ಆತ್ರಿ ಮೇಡಮ್. ಇಲ್ಲಿ 3 ವರ್ಷ ಆಯ್ತು. ಹಾ ಎಷ್ಟು ಅಂದ್ರೆ ತಗೊಂಡಿದ್ರಿ? ಈ ಬ್ಯಾಂಕ್ನಾಗ ತಗೊಂಡು ನಾವು 2ನೇ ವರ್ಷ ಚಾಲೂ ಐತ್ರಿ ಮೇಡಮ್. ಓಕೆ, ಎಷ್ಟು ತಗೊಂಡಿದ್ರಿ? ನಾವು ತಗೊಂಡಿದ್ದಿಲ್ಲ 50,000 ರೂಪಾಯಿ ರೀ. 50,000. ಎಷ್ಟು ಪರ್ಸೆಂಟೇಜ್ ಎಷ್ಟು ಹೇಳ್ತಿದ್ರು? 15 18? ಇದು ಪರ್ಸೆಂಟೇಜ್ ನಮಗೆ ಇದು ಗುರುತಿಲ್ಲ ಮೇಡಮ್. ಓಕೆ, ಇವ್ರ ಏನೈತಿ ಲೋನ್ ತಕ್ಕೊಂಡಿವ್ರಿ, ತಕ್ಕೊಳ್ಳೋಣ ಏನಂತ 50,000 ರೂಪಾಯಿ ಲೋನಿಗೆ 45,000 ರೂಪಾಯಿ ನಮಗ್ ಕೊಡ್ತಾರಿ ಮೇಡಮ್. ಓಕೆ. ಹಾ ಇದ್ರಾಗ ಏನೈತಿ ಕಮಿಷನ್ ಬಟ್ 3,000 ರೂಪಾಯಿ ಕೊಡುದಾಗ್ತಿತ್ರಿ ಮೇಡಮ್. ಯಾರಿಗೆ ಕೊಡಬೇಕು ಕಮಿಷನ್ನು? ಇದು ಮೆಂಬರ್ ಯಾರ ಲೋನ್ ಮಾಡಕ್ ಕೊಡ್ತಾರ ಅವ್ರು 3,000 ರೂಪಾಯಿ ಕಮಿಷನ್ ಅನ್ನು ತಗೋತಾರಿ ಮೇಡಮ್. ಓಕೆ, ನಿಮಗೆ ಲೋನ್ ಮಾಡಿಸ್ಕೊಡೋರಿಗೆ 3,000 ಕೊಡಬೇಕು. ಹಾ ತಿಂಗಳ ಎಷ್ಟು ಕಟ್ಟಬೇಕಿತ್ತು ನೀವು? ತಿಂಗಳ 2,410 ರೂಪಾಯಿ ಕಟ್ಬೇಕ್ರಿ ಮೇಡಮ್. ತಿಂಗಳ. ಹಾ ಓಕೆ, ಈಗ 2 ವರ್ಷದಿಂದನೂ ನೀವು ತೀರ್ಸ್ಕೊಂಡೇ ಬರ್ತಾ ಇದ್ದೀರಾ? ಇದ್ 2 ವರ್ಷ ಇನ್ನ ಸ್ವಲ್ಪ ಕಂತು ಉಳ್ದಾವ್ರಿ ಮೇಡಮ್. ನಮಗೀಗ ಅಮೌಂಟ್ ಇಲ್ಲ ಅಂದ್ರೂ ಕೇಳುದಿಲ್ರಿ ಸರ್ ಅವ್ರು. ಏನ್ ಹೇಳ್ತಾರೆ ಅವರು? ಇಲ್ಲ ತಗೋವಾಗ ತಿಳಿಯಂಗಿಲ್ಲೇನ್ರಿ ಅಮ್ಮ ನಿಮಗ? ಹ್ಯಾಂಗ್ ತಗೊಂಡಿ ಹಂಗ್ ತುಂಬಾ ಬೇಕಮ್ಮ. ಈಗ ಮೆಂಬರ್ ಅವ್ರದ್ದು ನಮ್ದು ರೊಕ್ಕ ಕೊಟ್ಟಿವಿ, ಒಬ್ಬರ ಸಂಘದಾಗ ಓಡ್ ಹೋಗ್ಯಾರಿ ಮೇಡಮ್. ಓಡ್ ಹೋದ್ರ ಅವ್ರದ್ದು ರೊಕ್ಕ ನೀವ ಹಾಕಿ ಕಟ್ಬೇಕತ್ತಾರು. ಸರ್ ರೊಕ್ಕ ಇಲ್ಲ ನಾವ್ ಎದ್ದು ಹೋಗ್ತೀವಿ ಸರ್, ಕೆಲಸ ಮಾಡ್ತೀವಿ ಅಂತ ಹೇಳಿದ್ರನು ಏನೈತಿ ಅವ್ರು ಹೇಳಕ್ಕೂ ಕೊಡುದಿಲ್ರಿ ಮೇಡಮ್. ಎಷ್ಟು ಜನ ತಗೊಂಡಿದ್ದಾರೆ ನಿಮ್ಮೂರಲ್ಲಿ? ಎಷ್ಟು ಜನ ತಗೊಂಡಿದ್ದಾರೆ ಈ ತರ? ಬಾಳ ಮಂದಿ ತಗೊಂಡಾರಿ ಮೇಡಮ್. ಇಷ್ಟು ವರ್ಷ ನಾವ್ ಏನು ನಿಮ್ ಮುಂದೆ ಏನು ಹೇಳಿಲ್ಲ. ನಾ ಬಾಯಿ ಮುಚ್ಕೊಂಡ್ ಯಾಕೆ ಉದ್ಯೋಗ ಬರ್ತಿತ್ತ ಮಾಡ್ಕೋತಿತ್ ತುಂಬ್ಕೋತಿದ್ರಿ ಮೇಡಮ್. ಈಗ ಏನ್ ಆಗಾಕತ್ತೈತಿ, ಇವ್ರ ಇಲ್ಲಿ ರೊಕ್ಕ ಇಲ್ಲ ತಿಕ್ಕಿಸಿ ನಾವೇನ್ ಮಾಡಾಕತ್ತೀವಿ, ಬಡ್ಡಿದಿನ್ ತೆಗಿಲಾಕತ್ತೀವ್ರಿ ಮೇಡಮ್. ಬಡ್ಡಿದಿನ್ ತೆಗಿಯುದು ತುಂಬುದು ಮಾಡಾಕತ್ತೀವ್ರಿ. ಇಲ್ಲಿ ಬಡ್ಡಿನೂ ಕಟ್ಬೇಕು, ಬಡ್ಡಿದವ್ರನು ಬಂದ್ ಬಾಯಿ ಮಾಡಾಕತ್ತಾರಿ ಮೇಡಮ್. ಇಲ್ಲಿ ಬಡ್ಡಿದವ್ರ ಬಾಯಿ ಮಾಡಾಕತ್ತಾರು, ಇಲ್ಲಿ ಸಂಘದವ್ರು ಬಾಯಿ ಮಾಡಾಕತ್ತಾರು. ಇದೆಲ್ಲಾರು ನೋಡಿ ಇಲ್ಲಿ ತಮಾಷೆ ಆದ್ರೂ ನಮಗ್ ಬಾಡಿಗೆ ಮನಿನವ್ರನು ಬಾಡಿಗೆ ಮನಿ ಬಿಟ್ಟು ಹೋಗಂತ ಪರಿಸ್ಥಿತಿ ಬಂದೈತ್ರಿ ಮೇಡಮ್. ನಾವ್ ಎಲ್ಲಿ ಹೋಗ್ಬೇಕ್ರಿ ಮಕ್ಳ ತಗೊಂಡ್? ಈಗ ಒಂದು ಸಂಘದ ತರ ಮಾಡ್ಕೊಂಡು ಆ ಸಂಘದಲ್ಲಿ ಇದ್ದವ್ರು ಎಲ್ರು ನೀವು ಲೋನ್ ತಗೊಂಡಿದ್ದೀರಾ? ಹಾ ಸಂಘದಲ್ಲಿ ಎಷ್ಟು ಜನ ಇದಾರೆ ಅಮ್ಮ? ನಮ್ ಗ್ರೂಪ್ನಾಗ ಒಂದ್ 7 ಮಂದಿ ಅದಾರಿ ಮೇಡಮ್. 7 ಮಂದಿ. ಈ ತರ ನಿಮ್ ಊರಲ್ಲಿ ತುಂಬಾ ಸಂಘಗಳು ಮಾಡ್ಕೊಂಡಿದ್ದಾರೆ. ಹಾ ತುಂಬ್ಕೊಳಕ್ ಒಬ್ಬೊಬ್ರು ಏನೈತಿ 1-2 ಮಂದಿ ತುಂಬ್ತಾರಿ ಮೇಡಮ್. 1-2 ಮಂದಿ ರೊಕ್ಕ ಇಲ್ಲ ಅಂದ್ರ ಸರ್ ಅವ್ರು ಕೇಳುದ ಇಲ್ರಿ. ಏನಿಲ್ಲಮ್ಮ ನಿಮಗ್ ಹೆಂಗ್ ಆಗ್ತೈತಿ, ನಾವ್ ಈ ಕೆಲ್ಸಕ್ ಹೋದ್ರನು ನಾವು ಇಲ್ಲಿ ಫ್ಯಾಕ್ಟ್ರಿ ಕೆಲ್ಸಕ್ ಹೋಗ್ತೀರಿ ಮೇಡಮ್. ಅಲ್ಲೇನು ಬಂದ್ ಕೇಸಿ ಗಲಾಟೆ ಮಾಡಿದ್ರ ಅಲ್ಲೇ ಮಾಲಕರು ಏನಂತಾರ, ನಿಮ್ ಯಾವಾಗ ಹೊರಗಡೆ ನೋಡ್ತೀರಿ ಅಂತ ಇಲ್ಲಿಂದ ಕಳ್ಸಿಬಿಡ್ತಾರಿ ಮೇಡಮ್. ನಾವ್ ಎಲ್ಲಿಂದ ಅಂತ ವಿಚಾರ ಮಾಡ್ಬೇಕ್ರಿ ಮೇಡಮ್. ಇದನ್ನ ರಾತ್ರಿ ಬರಾನ ಬಡ್ಡಿ ಯಾವಾರ ಐತಿ, ನಮ್ ಗಂಡಸರಿಗೆ ರೊಕ್ಕ ಕೇಳಾನು ನಮ್ಮ ಯಜಮಾನವ್ರನು ಮನಿಗ್ ಬರುದು ಬಿಟ್ಟು ಬಿಟ್ಟಾರಿ ಮೇಡಮ್. ಎಷ್ಟು ದಿನದಿಂದ ಈ ತರ ಹಿಂಸೆ ಕೊಡ್ತಾ ಇದಾರಮ್ಮ? ಇತ್ತೀಚೆಗೆ ಶುರು ಆಗಿದ್ಯಾ ಅಥವಾ ತುಂಬಾ ದಿನಗಳಿಂದಲೂ ಹಿಂಗೆ ನಾವು ಪೈಲಾದಿಂದ ತಗೊಂಡು ಕರೆಕ್ಟ್ ತುಂಬ್ಕೊಂಡ್ ಹೊಂಟಿದ್ರಿ ಮೇಡಮ್. ಒಂದು 3-4 ತಿಂಗಳಾತ್ ನಮಗ್ ಭಾಳ ಅಂದ್ರ ಭಾಳ ಪ್ರಾಬ್ಲಮ್ ನಡ್ದಾವ್ರಿ ಮೇಡಮ್. ಈಗ 3-4 ತಿಂಗಳಿಂದ ಜಾಸ್ತಿ ಮಾಡ್ಕೊಬಿಟ್ಟು ಭಾಳ ಪ್ರಾಬ್ಲಮ್ ನಡ್ದಾವ್. ಈಗ ನಾನು ವಿಷ ತಗೊಂಡು ನಾವು ಸಾಯ್ಬೇಕಂತ ಪರಿಸ್ಥಿತಿ ಅಂತ ಬಂದವ್ರಿ ಮೇಡಮ್. ಶಬಾನಾ ಖಾನ್ ಅವರೇ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ನಾವು ಕೂಡ ಮಾತಾಡ್ತೀವಿ. ಆದ್ರೆ ಈಗ ನೀವು ಯಾರನ್ನಾದ್ರೂ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದು, ಯಾರ್ಯಾರ ಜೊತೆ ಮಾತಾಡಿದ್ದು, ಈ ತರದ್ ಏನಾದ್ರು ಮಾಡಿದೀರಾ ಅಮ್ಮ? ಈ ವಿಡಿಯೋ ಅಂದ್ರ ನಮ್ ಸಣ್ಣ ಮೊಬೈಲ್ ಇತ್ರಿ ಮೇಡಮ್. ಇದು ಬ್ಯಾರೆದವ್ರ ಮೊಬೈಲ್ ರೀ, ನಮಗ್ ಮೊಬೈಲ್ ಇದು ಇಲ್ರಿ ಮೇಡಮ್. ಈಗ ಆಜು ಬಾಜುದವ್ರನು ನಮ್ ಕಡೆ ರೊಕ್ಕ ಇಲ್ಲ ಇವ್ರು ಮಾತಾಡ್ತಾರ, ಯಾಕೆ ನಿಮಗ್ ಬೇಕಾದ್ರ ನೀವ್ ತಕ್ಕೊಂಡಿರಿ, ಈಗ ಎದಕ್ ಗಲಾಟೆ ಮಾಡಾಕತ್ತೀರ ಸರ್? ನಮ್ ಸಂಗತಿ ಯಾರಿಗ್ ಗುರುತಾಗೋದಿಲ್ರಿ ಮೇಡಮ್. ನಮ್ 4 ದಿವ್ಸ ನಮ್ ಮನ್ಯಾಗ ಊಟ ಇಲ್ಲ, ಏನೂ ಇಲ್ಲ. ನಾವ್ ಹ್ಯಾಂಗ್ ಮಾಡ್ಬೇಕ್ರಿ ಮೇಡಮ್? ದಯವಿಟ್ಟು ನಮಗ್ ನ್ಯಾಯ ಹಾಕ್ಬಿಡ್ರಿ ಮೇಡಮ್. ನಮಗ್ ಭಾಳ ತ್ರಾಸ ಐತ್ರಿ ಮೇಡಮ್. ಕಷ್ಟ ಇತ್ತು ಅಂತ ದುಡ್ಡು ತಗೊಂಡಿದ್ರಿ, ಅದನ್ನ ಈಗ ತೀರ್ಸೋದಕ್ಕೆ ಈಗ ಬಡ್ಡಿ ಜಾಸ್ತಿನಾ? ಅದನ್ನೇನಾದ್ರೂ ಹೇಳಿದಾರ? ನಿಮಗೆ ಗೊತ್ತಿದ್ಯಾ ಎಷ್ಟು ಬಡ್ಡಿ? ನಮಗೆ ಹೇಳುದು ಒಂದು ಹೇಳ್ತಾರ, ನಮಗ್ ಏನು ಇಲ್ಲ ಬಡ್ಡಿದ ನಾವ್ ವಿಚಾರ ಮಾಡುದಿಲ್ಲ. ಈಗ ನಾನು ಇವತ್ತು 4 ತಿಂಗಳಿಲ್ಲ 3ನೇ ತಿಂಗಳಕ್ಕಿತ್ತು ಫಸ್ಟಿಗೆ ಏನ್ ರೊಕ್ಕ ತುಂಬುದಿತ್ರಿ ಮೇಡಮ್. ಅವ್ರಿಗೆ ನಾನು ಏನ್ ಮಾಡಿನು, ಮುಂಜಾನೆ ತನಕ 2,000 ರೂಪಾಯಿಗೆ 200 ರೂಪಾಯಿ ಬಡ್ಡಿ ಹತ್ತು ಸಾಯಂಕಾಲ ಕೊಡುದಿತ್ತ ಸರ್ಗೆ. ಸರ್ ನಾಳೆ ಪಗಾರ ಬರ್ತೈತಿ ತಗೊಂಡೋದನ್ನ ಕೇಳಿಲ್ರಿ ಸರ್, ಕೇಳಿಲ್ಲ. ನಾವು 2,000 ರೂಪಾಯಿ ಬಡ್ಡಿದಿಂತ ಅವ್ರಿಗೆ ತುಂಬಿರಿ. ಇವ್ರಿಗೆ ಸಾಲ ತೀರ್ಸಕ್ಕೆ ಮತ್ತೆ ಬೇರೆ ಕಡೆ ಬಡ್ಡಿ ತಗೊಂಡಿದ್ದೀರಾ? ಒಂದ್ ದಿವ್ಸಕ್ಕೆ 200 ರೂಪಾಯಿ ಬಡ್ಡಿ ರೀ ಮೇಡಮ್. ಒಂದು ದಿನಕ್ಕೆ 200 ರೂಪಾಯಿ? 200 ರೂಪಾಯಿ ಬಡ್ಡಿದಿಂದ ತೆಗ್ದಿವ್ರಿ. ನಾವ್ ಇಲ್ಲಿ 200 ರೂಪಾಯಿಗೆ ನಾ ಕೂಲಿ ಕೆಲ್ಸಕ್ ಹೋಗ್ಬೇಕು, ಅವ್ರ ಬಡ್ಡಿ ಕೊಟ್ಟು ನಮ್ಮ ಮನ್ಯಾಗ ನೀರ್ ಕುಡಿದ್ ಮಲ್ಕೋಬೇಕ್ರಿ ಮೇಡಮ್. ಏನ್ ಕೆಲಸ ಮಾಡ್ತೀರಾ ಅಮ್ಮ ನೀವು? ಯಾವ ಕೆಲ್ಸಕ್ಕೆ ಹೋಗ್ತೀರಾ? ನಾವಿಲ್ಲಿ ಫ್ಯಾಕ್ಟ್ರಿಯಾಗ ಕೂಲಿ ಕೆಲ್ಸಕ್ ಹೋಗ್ತೀವಿ ಮೇಡಮ್. ಕೆಬ್ಬನ್ ಫ್ಯಾಕ್ಟ್ರಿಗೆ ಇಲ್ಲಿ ಫ್ಯಾಕ್ಟ್ರಿ ಮೊಡ್ಕ ಫ್ಯಾಕ್ಟ್ರಿ ಐತ್ರಿ ಮೇಡಮ್.
ಒಂದು ದಿನಕ್ಕೆ 200 ರೂಪಾಯಿ ಬಡ್ಡಿ ಅಂದರೆ ಹೆಂಗಮ್ಮ ಸಾಲ ತೀರಿಸ್ತೀರಾ? ಮೇಡಮ್ ಇದು ಅಬ್ರಕ್ಕಿಂತ ಹೆಚ್ಚೈತೆ ನಾವು ಏನು ನೋಡಿ ಬಿಟ್ಟಿಲ್ಲ, ಹಿಂಗೆ ತ್ರಾಸ ಮಾಡ್ಕೊತೀರಿ ಮೇಡಮ್. ಸರಿ, ಈಗ ನಿಮ್ಮ ಸಂಘಕ್ಕೆ ಮುಖ್ಯಸ್ಥರು ಅಥವಾ ನಿಮ್ಮ ಊರಲ್ಲಿ ಮುಖ್ಯಸ್ಥರು ಅಂತ ಯಾರು ಇಲ್ವಾ? ಅವ್ರ ಗಮನಕ್ಕೆ ಏನಾದರೂ ತಂದಿದ್ದೀರಾ ಇದನ್ನ? ಇದೆಲ್ಲಾರು ಮುಂದೆ ಹೇಳೋಣ ಮೇಡಮ್, ನಮಗೇನ್ ಮಾಡ್ಬಿಡ್ತಾರೋ, ನಿಮಗ್ ಬೇಕಾಗಿ ಟೈಮ್ಗೆ ತಗೊಂಡಿರಿ, ಈಗ ತ್ರಾಸ ಆಗಾನ ಎಲ್ಲಾರು ಕೊಡಿಸ್ತಿ ಅಂತ ಹೇಳಾಕತ್ತಾರಿ ಮೇಡಮ್. ಅದರ ಸಂಬಂಧ ನಾವೀಗ ಗುಲ್ಬರ್ಗದಾಗ ಇದು ಮೇಡಮ್ ಅವ್ರತ್ತು ಬಂದಿದ್ರಿ, ಶಬಾನಾ ಖಾನ್ ಮೇಡಮ್ ಅಂತ. ಅವ್ರು ಹೇಳಾನ ನಮಗ್ ಒಂದ್ ಧೈರ್ಯ ಬಂದೈತಿ, ನಮಗ್ ಏನ್ತಿರಿ ನ್ಯಾಯ ನೀವು ಅಂತ ಕೂಡ್ಬೇಕ್ರಿ ಮೇಡಮ್. ನಾವ್ ಸಿದ್ದರಾಮಯ್ಯಗೆ ಕಾಲ್ ಬಿದ್ದು ನಾನು ಇವ್ರಿಗೆ ಇದ್ ಮಾಡ್ತೀನಿ ಮೇಡಮ್, ನಮಗ್ ಉಳಿಸ್ರಿ ಮೇಡಮ್. ಈಗ ನಿಮ್ಮ ಥರ ತುಂಬ ಜನ ಈ ಥರ ಸಾಲ ತಗೊಂಡಿದ್ದಾರೆ, ತುಂಬ ಜನಕ್ಕೂ ಕಷ್ಟ ಆಗ್ತಿದೆ ಅಲ್ವಾ? ಭಾಳ ಮಂದಿಗೆ ಅದಾರಿ ಮೇಡಮ್, ಭಾಳ ಮಂದಿ ಅದಾರು. ಈಗ ನೀವೊಂದೆಲ್ಲ ಸೇರಿ ಒಂದ್ ಕಡೆ ಸೇರಿ ಮಾತಾಡ್ತಾ ಇದ್ದೀರಮ್ಮ, ಮೀಟಿಂಗ್ ಮಾಡ್ತಾ ಇದ್ದೀರಾ? ನಾನು ಅದನ್ನ ನೋಡ್ತಾ ಇದ್ದೆ, ನಂಗೆ ಒಂದು ವಿಜುವಲ್ಸ್ ನಾವ್ ಸಿಕ್ಕಿದೆ. ಇದ ಮೀಟಿಂಗ್ ಮಾಡಿರಿ ಮೇಡಮ್. ಯಾರ ಜೊತೆಗೆ ಮೀಟಿಂಗು? ಯಾರ ಜೊತೆಗೆ ಅಂದ್ರ ನಾವೆಲ್ಲಾರು ಹೆಣ್ಮಕ್ಳು ಕೂಡಿ ಒಂದಾದ್ರ ನಮ್ದು ಏನ್ತಿರಿ ಆಗುದು. ನಾವ ತಪ್ಪ ಮಾಡಿ ಮೊದಲ ನಾವ ಸಂಘ ತಕ್ಕೊಳಿಕು ನಮಗ್ ಇದ್ ಮಾಡ್ತಿದ್ದಿಲ್ಲ, ನಾವ ಎಲ್ಲಾರು ಇದ್ ಮಾಡಿವ್ರಿ. ಅಲ್ಲಮ್ಮ, ಈಗ ಕಷ್ಟ, ಹೌದು ಕಷ್ಟ ಇರತ್ತೆ, ಏನೋ ಮಕ್ಳಿಗೆ ವಿದ್ಯಾಭ್ಯಾಸನೋ ಇನ್ನೊಂದು ಮತ್ತೊಂದಕ್ಕೆ ಅಂತ ಸಾಲ ತಗೋಬೇಕಾಗತ್ತೆ, ಕೈ ಸಾಲ ತಗೋಬೇಕಾಗತ್ತೆ. ಅದಕ್ಕಿಂತ ಮುಂಚಿತವಾಗಿ ವಿಚಾರಿಸ್ಬೇಕು ಅಲ್ವಾ ಅಮ್ಮ? ಎಷ್ಟು ಬಡ್ಡಿ, ಏನು ಎತ್ತ? ಏನು ವಿಚಾರ ಮಾಡಿಲ್ರಿ ಮೇಡಮ್, ನಾವೇನು ವಿಚಾರ ಮಾಡಿಲ್ಲ. ರೊಕ್ಕ ಅಂದ್ರ ಇಷ್ಟ ತಗೊಂಡು ಮುಂದಿಂದ ಬಡ್ಡಿ ನಾವ್ ಹೋಗ್ಕಾನತ್ತ ನಾವ್ ತಗದ ಏನು ವಿಚಾರ ಮಾಡ್ಲಾರ್ದ ನಮಗೆ ಈ ಪರಿಸ್ಥಿತಿ ಇವತ್ತು ಬಂದಿತ್ರಿ ಮೇಡಮ್. ಯಾವ ಕಂಪ್ನಿ, ಯಾವ ಫಿನಾನ್ಸ್ ಕಂಪ್ನಿ, ಎಷ್ಟು ಬಡ್ಡಿ ತಗೊಳ್ತಾರೆ, ಬಡ್ಡಿ ಜಾಸ್ತಿನಾ, ನಮ್ಮ ಕೈಲಿ ಕಟ್ಟಕ್ಕಾಗತ್ತಾ, ಎಲ್ಲ ಯೋಚನೆ ಮಾಡಬೇಕು ಅಲ್ವಾ ತಾಯಿ? ಏನು ಮಾಡಿಲ್ರಿ ಮೇಡಮ್, ನಾವು ಭಾಳ ತ್ರಾಸ್ನಾಗ ಸಿಕ್ಕೊಂಡು ಕೂತಿವ್ರಿ ಮೇಡಮ್. ನಮಗೆ ಈಗ 1,000 ನೀವರಿ ಮೇಡಮ್. ಇಡೀ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಣ, ಏನು ಬಡ್ಡಿ, ಎಷ್ಟು ಬಡ್ಡಿ, ಯಾಕೆ, ಏನು ಅಂತ ಅಂದ್ಬಿಟ್ಟು. ಈಗ ಈ ನೀವು ಲೋನ್ ತೊಗೊಂಡ್ರಿ ಅಂತ ಹೇಳ್ತಿದ್ದೀರಲ್ಲ, ಆ ಬ್ಯಾಂಕ್ನಿಂದ ನಿಮ್ಮ ಮನೆಗೆ ಅಥವಾ ನಿಮ್ಮ ಊರಿಗೆ ಯಾರು ಬಂದು ಮಾತಾಡಿಲ್ವಮ್ಮ? ಅಂದರೆ ಈಗ ದುಡ್ಡು ಕೊಡಿ ಅಂತ ವಸೂಲಿ ಮಾಡೋದಲ್ಲ, ಅಟ್ಲೀಸ್ಟ್ ಇಷ್ಟನ್ನು ತೀರಿಸಿ, ಇಷ್ಟು ಗಡುವು ಕೊಡ್ತೀವಿ, ಇಷ್ಟನ್ನು ತೀರಿಸಿ ಅಂತ ಮಾತಾಡೋಕ್ಕಾದ್ರೂ ಯಾರಾದರೂ ಬಂದಿದ್ರಾ? ಇದು ರೊಕ್ಕದ ಬದ್ದಲ ಮೇಡಮ್, ನಾವು ನಡುನ ಅವಾಜ್ ಎಬಸ್ಬೇಕು, ಹೇಳ್ಬೇಕ. ನಾನು ಇಲ್ಲಿ ಜೋಗಿ ಮಂಡ್ಯಾಗ ಒಂದ್ ಹೆಣ್ಮಕ್ಳಿಗೆ RBL ಸರ್ನ ಬಡ್ದಾನ್ರಿ ಮೇಡಮ್. ಹೆಣ್ಮಕ್ಳಿಗೆ ಬಡ್ದಾನದ, ನಮ್ಮ ಮನ್ಯಾಗ ಗಂಡಸರ್ ಇಲ್ಲ, ನಾ ಏನ್ ಮಾಡ್ಲಿ ಅಂತ ನಾ ಏನು ಕೇಳಿಲ್ರಿ ಮೇಡಮ್. ಯಾರು ಈ RBದವ್ರ ಬ್ಯಾಂಕ್ದವ್ರ? ರಾಜು ಸರ್ ಅಂತ ಅದಾರಿ. ಅವ್ರ ಏನೈತಿ ಹೆಣ್ಮಕ್ಳ ಮೇಲೆ ಕೈ ಎಬಸಿ ಕಪಾಳ ಗಡ್ಡಿಗೆ ಒಂದ್ ಕೊಟ್ಟು ಬಿಟ್ಟಾನ್ರಿ ಮೇಡಮ್. ಅದೆಲ್ಲ ತಪ್ಪಮ್ಮ, ನೀವ್ ಅದನ್ನ ಅಲ್ಲೇ ವಿರೋಧಿಸ್ಬೇಕು. ಆತರ ಹೊಡಿಯಕ್ಕೆ ಅವಾಗೂ ಎಲ್ಲಾರು ಇದ್ ಮಾಡಿದ್ರಿ, ಕಂಪ್ಲೇಂಟ್ ಮಾಡಿದ್ರಿ, ಯಾರು ಸಪೋರ್ಟ್ ಕೊಟ್ಟಿಲ್ರಿ ಮೇಡಮ್. ಸ್ಟೇಷನ್ಯಾಗ ಹೋಗಿದ್ರಿ ಮೇಡಮ್. ಅಲ್ಲಿ ಏನೈತಿ ಬೇಕಾಗೋ ಟೈಮ್ ನೀವು ರೊಕ್ಕ ತಗೋತೀರಿ, ಆಮೇಲೆ ಏನೈತಿ ಹಿಂಗ ಗಲಾಟೆ ಬಸ್ತಿ ಅತ್ತ ನಮ್ದು ಅವಾಜ್ ಇಲ್ಲೇ ಮುದ್ದಿ ಮಾಡಿಬಿಟ್ರಿ ಮೇಡಮ್. ಅಲ್ಲ, ನೀವು ರೊಕ್ಕ ತಗೊಳ್ತೀರಾ ಹೌದು, ಅದಕ್ಕೆ ವಾಪಸ್ ತೀರಿಸ್ತೀರಾ ಹೌದು, ತೀರಿಸ್ಲಿಲ್ಲ ಅಂದ್ರೆ ಟೈಮ್ ಕೊಡ್ಬೇಕು ಹೌದು. ಹೊಡಿಯಕ್ಕೆ ಅವ್ರು ಯಾರಮ್ಮ? ನೀವು ಬಡ್ಡಿ ಕಟ್ತೀರಾ, ಸಾಲ ವಾಪಸ್ ಕೊಡ್ತೀರಾ, ಹೊಡೆಯಕ್ಕೆ ಹೇಳ್ದವ್ರಿಗೆ ಯಾರ ಅಧಿಕಾರಿ ಯಾರು? ಅವ್ರ ಹೆಸರೇನು? ನೀವು ರಾಜು ಅಂತ. ರಾಜು ಜಾತಕಾರ, ಅವರು ಕೆಲಸ ಬಿಟ್ಟು ಹೋಗ್ಯಾರತ್ರಿ. ಈಗ ಆ ಕೆಲಸದಲ್ಲಿ ಇಲ್ಲ, ಈಗೆಲ್ಲ ಇಲ್ಲತ್ತ. ಅವ ಬಡ್ದಾನ್ರಿ, ಮ್ಯಾನೇಜರ್ ಅವ್ರು ಕೂಡ ಮನಿಗ್ ಬಂದಿದಾರ. ಇವ್ರ ಏನ್ ಮಾಡ್ತಾರಿ ಮೇಡಮ್, ಹಗಲದ್ ಏನೈತಿ ಒಬ್ರು ಸರ್ ಬರ್ತಾರು, ಹೆಂಗ್ ಸಾಯಂಕಾಲ 7, 8, 9, 10 ಏನ್ ಆಗ್ತೈತಿ 4, 5 ಸರ್ ಒಂದ್ ಗ್ರೂಪ್ ಮಾಡಿ ಬರ್ತಾರಿ ಮೇಡಮ್ ಅವ್ರು. ಏನ್ ಗೊತ್ತಾ ಶಬಾನಾ ಖಾನ್ ಅವರೇ, ಶಬಾನಾ ಅಲ್ವಾ ನಿಮ್ಮ ಹೆಸರು? ಶಬಾನಾ ಖಾನ್ ಅವ್ರು ಏನು ಗೊತ್ತಾ, ಹೌದು ನೀವು ಸಾಲ ತೊಗೊಂಡಿದ್ದೀರಾ, ತಗೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತು, ಅದ್ರ ಬಗ್ಗೆ ವಿಚಾರಿಸ್ಬೇಕಿತ್ತು, ನಮ್ಮ ಕೈಲಿ ಕಟ್ಟಕ್ಕಾಗತ್ತಾ, ಆ ಶಕ್ತಿ ಇದೆಯಾ ಅಂತ ಯೋಚಿಸ್ಬೇಕು. ಓಕೆ ಅಮ್ಮ, ಅದೊಂದು ಕಡೆ ಇಡೋಣ. ಆದರೆ ರಾತ್ರಿ 7 ಗಂಟೆ ಮೇಲೆ, 8 ಗಂಟೆ ಮೇಲೆ, 10 ಗಂಟೆ ಮೇಲೆ ಯಾರೂ ಮನೆ ಒಳಗಡೆ ಬಿಡ್ಕೋಬೇಡಿ. ಅದಕ್ಕೂ ಟೈಮಿಂಗ್ಸು ರೂಲ್ಸು ಅಂತ ಇದೆ. ನೀವು ಹೇಳ್ತಾ ಇದ್ದೀರಾ ಮನೇಲಿ ಹೆಣ್ಣು ಮಕ್ಕಳು ಮಾತ್ರ ಇದ್ದೀವಿ ಅಂತ, ಯಾಕೆ ಬಿಟ್ಕೊಳ್ತೀರಾ? ಒಂದ ಲೋನ್ ಇಲ್ರಿ ಮೇಡಮ್, RBL ಒಂದ ಲೋನ್ ಇಲ್ಲ, ನನ್ನ ಮೇಲೆ 8 ಲೋನ್ ಅದಾವು ಮೇಡಮ್. 8 ಲೋನ್ ಅದಾವು. 8 ಲೋನ್ ಬೇರೆ ಬೇರೆ ಕಡೆ, ಬೇರೆ ಬೇರೆ ಬ್ಯಾಂಕ್ನಾಗ 8 ಲೋನ್. ಹೆಂಗ್ ಬರ್ತಾವ? ಬಡ್ಡಿ ತಿರ್ಸ್ಬೇಕ, ನಾನು ಬಡ್ಡಿ ತೆಗ್ದೀನಿ. ಮಗಳ ಡೆಲಿವರಿ ಬಂದ್ ಅದು ಲೋನ್ ತೆಗ್ದೀನಿ. ಹಾಸ್ಪಿಟಲ್ ಆದ್ರೆ ಅದು ಲೋನ್ ತೆಗ್ದೀನಿ. ಬರೀ ಲೋನ್ ಮೇಲೆ ನಾನು ಸಾಯ್ಲಾಕತ್ತೀನಿ ಮೇಡಮ್. ನಿಮ್ಮ ಮನೆಯವ್ರು ಏನ್ ಮಾಡ್ತಾರಮ್ಮ? ನಮ್ಮ ಮನಿನವ್ರಿಗೆ ನಮಗ್ ಬಿಟ್ಟು ಹೋಗ್ಯಾರಿ ಮೇಡಮ್. ಸಾಲ ಎಲ್ಲ ಜಾಸ್ತಿ ಆಯ್ತು ಅಂತ? ಎಲ್ಲ ಜಾಸ್ತಿ ಆಗ ನಮ್ಮ ಮನಿಗೆ ಬರಾನ ಕಿರಿಕಿರಿ ಮಾಡ್ತಾರೆ. ಅವ್ರೇನ್ ಕೆಲಸ ಮಾಡ್ತಾ ಇದ್ರು? ಅವರು ಕೂಲಿ ಕೆಲಸನ ಮಾಡ್ತಿದ್ರು ಮೇಡಮ್. ಈಗ ಜೊತೆಗೆ ಕೆಲಸ ಮಾಡ್ತಿದ್ರು ಮೇಡಮ್ ಅವರು. ಸರಿ ಶಬಾನಾ ಅವರೇ, ಒಂದು ತಿಳ್ಕೊಳ್ಳಿ, ನೀವು ಸಾಲ ತೀರಿಸ್ಬೇಕು, ಸಾಲ ವಾಪಸ್ ಕೊಡಬೇಕು ಅಲ್ವಾ? ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಸಮಯಾವಕಾಶ ತಗೊಳ್ಳೋದು, ನಾನು ನನ್ನ ಕೈಲೇ ಆದಷ್ಟು ಕಟ್ತೀನಿ ಅಂತ ಹೇಳಿನಿ ಸರ್. ನಾವು ಈಗ ಮೇಡಮ್ ಅವರು ಈ ಸರ್ಗೆ ನಾನು ಹೇಳಿನಿ, ಸರ್ ನನಗೆ ಇಷ್ಟು ಲೋನ್ ಐತಿ,
ಈ ತಿಂಗಳ ನನಗೆ ಬಡ್ಡಿದ ಅಂತ ಹೆಂಗಿಲ್ಲ ಸರ್ ಒಂದ್ 500 ರೂಪಾಯಿ ತಗೊಂಡ್ ಹೋಗ್ರಿ ಅಂತ ಹೇಳಿನ್ರಿ. ಇದ್ರಾಗ ಒಂದ್ 2 ಮಂದಿ ಸರ್ ಬಂದಿದ್ರು 600 500 ರೂಪಾಯಿ ತಗೊಂಡ್ ಹೋಗಿ ಇಲ್ಲಿ ಬ್ಯಾಂಕ್ನಾಗ ಎಂಟ್ರಿನ ಮಾಡಿಲ್ರಿ ಮೇಡಮ್. ಓಕೆ ಶೋಭನ್ ಅವರೇ, ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಫಿನಾನ್ಸ್ನವ್ರನ್ನ ನಾವು ಕೂಡ ಮಾತಾಡ್ಸೋದು, ಸ್ವಲ್ಪ ಸಮಯ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಏನು ಅಂತ ಕೇಳೋ ಪ್ರಯತ್ನ ಮಾಡ್ತೀವಿ. ಆದರೆ ಮತ್ತೆ ಸಾಲ ಮಾಡ್ಕೊಳ್ಳುವ ಸಂದರ್ಭದಲ್ಲಿ ಯೋಚನೆ ಮಾಡಿ. ಮತ್ತೆ ಯಾರೇ ನಿಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದರೂ ಅದಕ್ಕೆ ಅವಕಾಶ ಇಲ್ಲ ಅಮ್ಮ. ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಡಿ. ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ಬಂದು ಕದ ತಡ್ತಾರೆ ಅಂತಂದರೆ ಅಂಥವ್ರನ್ನ ಒಳಗೂ ಬಿಟ್ಕೋಬೇಡಿ, ಮುಲಾಜೆ ಇಲ್ದಿದ್ದಾಗೇ ವಾಪಸ್ ಕಳಿಸಿ. ಇಷ್ಟು ಮಾತ್ರ ಧೈರ್ಯ ನಾನು ಹೇಳ್ಬೋದಮ್ಮ. ಇದಕ್ಕೆ ಸಂಬಂಧಪಟ್ಟಂಥ ಫಿನಾನ್ಸ್ ಅವ್ರ ಜೊತೆಗೆ ಮಾತಾಡುವಂಥ ಪ್ರಯತ್ನವನ್ನು ಮಾಡಿ ಸಮಯಾವಕಾಶ ಕೊಡೋದಕ್ಕಾಗುತ್ತೆ ಏನು ಇತ್ತ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಅಮ್ಮ. ಧನ್ಯವಾದ ಅಮ್ಮ TV5 ಜೊತೆಗೆ ಮಾತನಾಡಿದ್ದಕ್ಕೆ. आपके संग में है ना? हमने मालूम नहीं, हम ना उन्हों बुलाई, उन्हों हमना नहीं, गलत नहीं पूछ रही आपको, आप गलती मत समझो। उन्हों किधर है बोल के आपसे वो मालूम नहीं सर हमना। उन्हों खुद हमारे घर में 2 संगा है उनके, उन्हों भर रहे नहीं कहाँ है सो हमना मालूम नहीं, हमारे फोन उतार रहे उन्हों। हाँ आपको पूछ रहे हम। उन्हों कहाँ है? सविता